ನೋಡಿ ಸ್ನೇಹಿತರೆ, ಎಂಥ ಕ್ರೂರಿ ಜನಗಳಿರ್ತಾರೆ ಜಗತ್ತಿನಲ್ಲಿ. ನಮ್ಮ ಸಾವಿತ್ರಿ ಥರ ಹಾಂ ಆತ್ಮ ಆತ್ಮ ಹೇಳಿದಂತಹ ಇದೊಂದು ನಿಜ ಜೀವನದ ಕತೆ ಕಣ್ರಿ. ಇದು ನಿಜ ಜೀವನದ ಕತೆ. ಏನು ಇದನ್ನು ನೋಡ್ಬಿಟ್ಟು ಏನೋ ಕಾಮಿಡಿ ಕತೆ ಅಂದ್ಕೊಂಡಿದ್ದೀರಾ? ಇದು ಸತ್ಯ ಕತೆ ಆಗಿರುವಂತಹ ಘಟನೆ. ಸಾವಿತ್ರಿಯಂಥ ಕ್ರೂರ ವ್ಯಕ್ತಿಗಳು ಈ ಜಗತ್ತಿನಲ್ಲಿ ಇನ್ನೂ ಇದ್ದಾರೆ. ಗಂಡ ಅಂತ ನೋಡ್ಲಾರ್ದ, ಮಗಳಂತರೂ ನೋಡ್ಲಾರ್ದನ, ತನ್ನ ಪ್ರಾಣನೂ ನೋಡ್ಲಾರ್ದನ ಇನ್ನೊಬ್ಬರನ್ನ ಪ್ರಾಣ ಕಳ್ಯಾಕ ಯೋಚನೆ ಮಾಡಿದ್ಲು ಈ ನಮ್ಮ ಸಾವಿ. ಕೊನೆಗೇನಾಯಿತು? ಅವಳ ಪ್ರಾಣನೂ ಹಾರಿ ಹೋಯ್ತು. ಅಬ್ಬಾ ಪರಮೇಶ್ವರ, ತಂದೆ ಶರಣು ಸಂಬೇಶ್ವರ, ಮುಗಿತಪ್ಪ ಎಲ್ಲ ಸಮಸ್ಯೆ ಇಲ್ಲಿಗೆ ಮುಗೀತು ನೋಡು. ಹೌದು ಶಾಂತ, ಇಲ್ಲಿಗೆ ಮುಗೀತು ನೋಡುವ. ನಿಶ್ಚಿಂತೆ ಆಯಿತು. ಹ್ಞೂ ರೀ ಮಾವರ, ನಾನು ಸತ್ಯ ಹೇಳಿ ನನ್ನ ಮನಸ್ಸು ನಿರಾಳವಾಯ್ತು ನೋಡ್ರಿ. ಹೌದ್ರಿ ಅತ್ತೀರ, ಹಂಗೆ ನಮ್ಮ ಮೌನ ಆತ್ಮಕ್ಕೂ ಶಾಂತಿ ಸಿಕ್ತು ನೋಡ್ರಿ. ಹ್ಞೂನವಾ ಮಗಳ, ನನಗೂ ಆತ್ಮಕ್ಕೆ ಶಾಂತಿ ಸಿಕ್ತು ನೋಡು. ಇವಾಗ ಸ್ವರ್ಗಲೋಕಕ್ಕೆ ನೆಮ್ಮದಿಯಾಗಿ ಹೋಗ್ತೀನಿ ನೋಡುವ. ಐ ಅತ್ತಿ, ಏನಿದು ಮಾತಾಡ್ಕೊಂಡು ನಿಂತ್ಬಿಟ್ರಲ್ಲ, ಬಡ ಬಡ ಎಂಗೇಜ್ಮೆಂಟ್ ಮಾಡಿಬಿಟ್ರಲ್ಲ. ಹ್ಞೂನಮ್ಮ, ನನ್ನ ಮುದ್ದು ಸತಿಯ ಹಂಗೆ ಮಾಡೋಣಲ್ಲ ರೀ. ಚಲೋ ಮಾಡೋಣನ್ರಿ. ಏನೋ ಗೆಳೆಯ, ನನ್ನ ಮಗಂದು ನಿನ್ನ ಮಗಳದು ಎಂಗೇಜ್ಮೆಂಟ್ ಮಾಡ್ಕೊಳೋಣ ಕೇಳ್ಬೇಕೇನ್ರಿ ಗೌಡ್ರ? ಸರಿ ಮಾಡ್ರಿ, ಶುರು ಮಾಡ್ಕೊರಿ. ಅಕ್ಕ, ಮತ್ತೇನು ಹಾಡೋದು ಗಿಡೋದು ಏನಿಲ್ಲನ? ನೀನ ಹಾಡ್ಬಿಡ ನನ್ನ ಮುದ್ದು ಸಸಿ. ಮದುವೆಯಾಗಿ ಬಂದ ರಾಗದಾನು ಬಂದ, ಏಳೇಳು ಜನುಮದಲು ತೀರದ ಸಂಬಂಧ, ಮದುವೆಯಾಗಿ ಬಂದ. ಅಯ್ಯ ನನ್ನ ಮುದ್ದು ಸಸಿಯ, ಎಂಗೇಜ್ಮೆಂಟ್ ಮಾಡೋದಂದ್ರೆ ಮದುವೆನ ಮಾಡ್ಬಿಟ್ಟೆ ನೋಡು. ಅಯ್ಯೋ ಬಿಡೆ, ಎಂಗೇಜ್ಮೆಂಟ್ ಅಂದ್ರೇನು ಅರ್ಧ ಮದುವೆ ಆದಂಗಲ್ಲನ. ಅದಕ್ಕೆ ಇವಾಗ ನಮ್ಮ ಪುಟ್ಟಿ ಹಾಡೇ ಬಿಟ್ಲು, ಮದುವೆಯಾಗಿ ಬಂದ. ಹೌದು ಮತ್ತೆ ಶಾಂತ, ಈ ಟೈಮ್ನಾಗ ನನ್ನ ಮೀನಾಕ್ಷಿ ಇದ್ಲಂದ್ರೆ ಎಷ್ಟು ಖುಷಿ ಪಡ್ತಿದ್ಲು ಗೊತ್ತನ. ಅವಳ ಆಸೆ ಆಗಿತ್ತು ನಮ್ಮ ಶಂಕರನ ನನ್ನ ನಿಶಾನ ಇಬ್ಬರಿಗೂ ಮದುವೆ ಮಾಡಿಸ್ಬೇಕು ಅನ್ನೋದು ಅವಳ ದೊಡ್ಡ ಆಸೆ ಆಗಿತ್ತು. ಹೌದ್ರಿ ಮಾವರ, ಅದಕ್ಕೆ ರೀ ಇವತ್ತು ಯಾಕೆ ನನ್ನ ಮನಸ್ಸು ಸರಿ ಇಲ್ರಿ. ಅದಕ್ಕೆ ಇವತ್ತು ಹೆಂಗೆ ಮಾಡಿ ಇವರಿಬ್ಬರದ್ದು ಎಂಗೇಜ್ಮೆಂಟ್ ಮಾಡಬೇಕು ಅಂತ ನಾನು ನಿರ್ಣಯ ತೊಗೊಂಡೇ ಬಿಟ್ಟು ನೋಡ್ರಿ. ನಿಮಗೇನು ಬೇಜಾರಿಲ್ಲಲ್ರಿ ಮಾವರ? ಅಯ್ಯೋ ಹುಚ್ಚಿ, ನನಗೆ ಯಾಕೆ ಬೇಜಾರಾಗಬೇಕು? ಇಂಥ ಹಳೆಯನ್ ಪಡಿಬೇಕಂದ್ರೆ ನಾನು ಪುಣ್ಯ ಮಾಡಿರ್ಬೇಕು. ಹೌದನ್ಲಿ ಗೆಳೆಯ, ನಾವು ನಿಶಾನಂತ ಸೊಸಿನ ಪಡಿಬೇಕಂದ್ರೆ ಪುಣ್ಯನೇ ಮಾಡಿದೀವಿ. ಅತ್ತಿ, ಮತ್ ನಾ ಏನ್ ಪುಣ್ಯ ಮಾಡಿದೀನಿ? ಆಯ್ತು ಬಿಡ ನನ್ನ ಮುದ್ದು ಸೊಸಿ ನೀನು. ಮುಂದಿನ ಜನ್ಮ ಅಂತಿದ್ರೆ ನನಗೆ ಇನ್ನೊಂದು ಮಗ ಇತ್ತಂದ್ರೆ ಅದಕ್ಕೆ ಎರಡನೇ ಸಣ್ಣ ಸೊಸಿನ ನೀನು ನೋಡುವ, ಸರಿನಾ? ಹಂಗ ಮೀನಾಕ್ಷಿ ಅಂತ ಗೆಳತಿನೂ ಸಿಗ್ಲಿ, ಸರಿನಾ? ಆಯ್ತು ಬಿಡ ಅತ್ತಿ, ನನಗೆ ಸಮಾಧಾನ ಮಾಡಕತ್ತಿ ಅದಲ್ಲ ನಂಗೆ. ಶಂಕ್ರು ಮಾಮ ನಿಶಾನ್ ಬದ್ಲಿ ನನ್ನ ಮದುವೆ ಆಗ್ಬಿಡು ಮಾವ. ಸರಿ ಸರಿ ಬಿಡು, ಆಯ್ತು. ಇಬ್ಬರ ಹೆಂಡಿನ ಮುದ್ದಿನ ಗಂಡ ಅತ್ತನಿ. ಶಾಂತ, ಮಾತು ಜಾಸ್ತಿ ಆಗ್ಲಿಲ್ಲನ? ಟೈಮ್ ಬೇರೆ ಆಯ್ತು ನೋಡಲಿ. ನೋಡು, ಕತ್ಲ ಬೇರೆ ಆಗೈತಿ, ಇಲ್ಲಿ ಬೇರೆ ಲೈಟ್ ಇಲ್ಲ. ನೋಡು, ಆ ದೇವ್ರ ಮುಂದೆ ದೀಪದೊಳಗನ ಈಗ ಇವ್ರಿಬ್ಬರದ್ದು ಎಂಗೇಜ್ಮೆಂಟ್ ಮಾಡಬೇಕು. ಲಗು ಲಗು ಮಾಡ್ಬಿಡು, ಕತ್ಲಾಗೈತಿ. ಹ್ಞೂ ಅಕ್ಕಗ ಹೂ ತರಬೇಕಲ್ಲ. ಅಲ್ಲಿ ಹೊರಗದ ಹೂ ತೊಗೊಂಬರ್ತೇನೆ. ಯಪ್ಪ, ಏನ ಮಗಳ? ಯಪ್ಪ, ಅಕ್ಕಗ ಹೂವ ಅಂದ್ರೆ ತುಂಬ ಇಷ್ಟ ಅದಲ್ಲ. ಇಲ್ಲಿ ಎಂಗೇಜ್ಮೆಂಟ್ ಆಗೈತಿ, ಅಕ್ಕ ಹೂವನ್ನ ಹಾಕೊಂಡಿಲ್ಲ. ಅದಕ್ಕೆ ಇಲ್ಲೇ ಹೋಗ್ಬಿಟ್ಟು ಪಟ್ನ ಬಂದ್ಬಿಡ್ತೀನಪ್ಪ ಹೂವ ತಗೊಂಡು. ಮಗಳ ಎಂಗೇಜ್ಮೆಂಟ್ ಮಾಡಕತ್ತಾರ ಬಿಡು, ಇನ್ಯಾಕ? ಇಲ್ಲಪ್ಪ, ನಾ ತೊಗೊಂಬರ್ತೀನಂದ್ರೆ ತೊಗೊಂಬರ್ತೀನಪ್ಪ. ಸರಿ ಮಗಳ, ಹೋಗಿ ಬಾರವ. ಅಪ್ಪ, ಎಲ್ಲೋದ್ಲು ಪುಟ್ಟಿ? ಅದು ಮಗಳ, ನಿನಗೇನ ಮಲ್ಗಿ ಹೂ ಅಂದ್ರೆ ತುಂಬ ಇಷ್ಟ ಅಂತಲ್ವಾ? ಅದಕ್ಕೆ ಎಂಗೇಜ್ಮೆಂಟ್ ಐತಲ್ಲ, ಅದಕ್ಕೆ ಇಲ್ಲೇ ಹೊರಗದವಪ್ಪ ತರ್ತೀನಂತ ಓಡಗಾಳ ನೋಡು. ಹೌದನಪ್ಪ? ಸರಿಪ್ಪ, ಸರಿ. ಅಂತಿದ್ದು ನನ್ನ ಮಗಳು ಬಂದ್ಲು ಹೊರಗ. ಇನ್ನೈತಿ ಇವ್ರದ್ದು ಮಾರಿ ಹಬ್ಬ. ಲಲ್ಲ ಇಲ್ಲೇ ಬರತ್ತ.
ಯಾರು ಹೋದಂಗಾಯ್ತಲ್ಲ ಇಲ್ಲೇ? ಏ ಯಾರಿಲ್ಲ. ಇಲ್ಲೆಲ್ಲ ನೋಡಿದ್ನಲ್ಲ ಹೂನ. ಅಲ್ಲಿ ಹೋಗ್ತೀನಿ. ಅಂತೂ ಇಂತಲೂ ನನ್ನ ಮಗಳು ಬಚಾವಾದ್ಲು. ಇವ್ರನ್ನ ಮಾಡ್ತೀನಿ. ಇಲ್ಲೊಂದು ಸ್ವಲ್ಪ ಹಾಕಿದೆ. ಇಲ್ಲೊಂದು ಸ್ವಲ್ಪ ಹಾಕಿದೆ. ಸಾಕು ಎಲ್ಲ ಬಿಸಿಲಿಗೆ ಆಲ್ರೆಡಿ ಒಣಗ್ಬಿಟ್ಟೈತಿ. ಈಗೇನಿದೆ ಬರೀ ಕಟ್ ಅಂತ ಗೀರ್ ಬಿಟ್ಟು ಒಳಗಡೆ ಇರೋ ಜನಗಳು ದಗ 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 ಅಂತ ಉರಿದು ಬಿಡಬೇಕು. ಅಪ್ಪ ಇನ್ನೂ ಬರಲಿಲ್ಲಪ್ಪ ಪುಟ್ಟಿ. ಬರಬೇಕಾಗಿತ್ತು. ಹೋಗಿ ನೋಡ್ಲ ಮಗಳ ನಾನು. ಅಯ್ಯೋ ಬಿಡು ಗೆಳೆಯ, ಹೊರಗೆ ಹೋಗ್ಯಾಳ ಬಿಡು. ಯಾರು ಗೆದ್ರಿಗ ಸಿಕ್ಕ್ರ ಏನ ಮಾತು ಸಿಕ್ಕ್ರ ಮಾರ್ವಲ ಸಿಕ್ಕಂಗ ನಿನ್ನ ಮಗಳಿಗೆ ಅದಕ್ಕೆ ಮಾತಾಡ್ಕೊಂಡು ನಿಂತ್ಬಿಟ್ಲ ಏನ? ಟೈಮ್ ಆಗ್ಬಿಡುತ್ತಪ್ಪ, ಮಾಡ್ಬಿಡ ನಾನು ಎಂಗೇಜ್ಮೆಂಟ. ಏನಂತ ಯಶ್ ಅಂತ? ಅಯ್ಯೋ ಅದಕ್ಕೆ ಜನ ಬಿಡಪ್ಪ, ಮಾತು ಸಿಕ್ಕ್ರ ಹಂಗ ಬಿಡಾಕಿ. ನಿಶಾ ಇದನ್ನು ತಗೋವಾ. ಅಪ್ಪ ಇವನು ಯಾವಾಗ ತಂದ್ರಿ? ಅದು ಮಗಳ ನಾನು ಅವಾಗ ಮಾಡಿಸಿದ್ದೀವ ನಿನ್ನ ಎಂಗೇಜ್ಮೆಂಟ್ನ ಅದ್ದೂರಿಯಾಗಿ ಹಂಗೆ ಮಾಡೋಣ ಹಿಂಗೆ ಮಾಡೋಣ, ಹಂಗೆ ಮದುವೆನೂ ಕೂಡ ಅಷ್ಟು ಸಂಭ್ರಮದಿಂದ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ನಿಂದು ಎಂಗೇಜ್ಮೆಂಟ್ ಹಿಂಗಾಗತ್ತೆ ಅಂತ ಗೊತ್ತಿರಲಿಲ್ಲ ನೋಡು. ಇದನ್ನು ಆಲ್ರೆಡಿ ಮಾಡಿಸ್ಬಿಟ್ಟಿದ್ದೀವ. ತಗೋ ಅವ್ರಿಗೆ ಕೊಡು, ನೀನು ತೊಗೊಂಡು ಉಂಗ್ರಾನ ಬದಲಾಯಿಸ್ಕೊಂಬಿಡ್ರವ. ಹ್ಞೂ ಅಪ್ಪ. ಗೆಳೆಯ ಅಂದರೆ ಗೆಳೆಯ ನೀನು. ನಾವಂಕ ತರಕಾಲಿಲ್ಲ, ನೀನು ಹಳ್ಯಾಕೆ ತಂದೇನ? ಹೌದ್ರಿ ಗೌಡ್ರ. ಅಯ್ಯೋಳೇನ್ರಿ ಸಾಕು ಬಿಡ್ರಿಪ್ಪ, ನಮ್ಮ ಮಗಳ ಮುಖ ನೋಡೋದು ಎಷ್ಟಂತ ನೋಡ್ತೀರಿ? ನಿಮ್ಮ ಮನೆಗೆ ಬರ್ತಾಳೆ ಸೊಸೆಯಾಗಿ. ಸರಿ ನೋಡೋದು ಬಿಡೋದು ಎಲ್ಲ ಸಾಕ್ರಿಪ್ಪ. ತಗೊಳ್ರಿ ಉಂಗ್ರನ ಬಡ ಬದಲಾಯಿಸ್ಕೊಂಡ್ಬಿಡ್ರಿ. ಅದು ಮಾವರ. ಮಗನ ಸಾಕು ಬಿಡಪ್ಪ, ಸಾಕು. ನನ್ನ ಸೊಸೆಗೆ ದೃಷ್ಟಿ ಆಗಿತ್ತು. ಉಂಗ್ರ ಬದಲಾಯಿಸ್ಕೊಂಡ್ಬಿಡ್ರಪ್ಪ. ಯವ್ವ ಸುಭಾಷ್ಯ ಶೀಘ್ರಂಪ, ಬದಲಾಯಿಸ್ಕೊ ಉಂಗ್ರನ. ಏನೋ ವಾಸನೆ ಬರಕತ್ತಿಲ್ಲ ಗೌಡ್ರ? ಏನೋ ವಾಸನೆ? ಹೊರಗಡೆ ಏನ ಪೆಟ್ರೋಲ್ ವಾಸನೆ ಏನ ಬರಾಕತ್ತೈತಿ. ಹೊರಗಡೆ ಯಾರ್ದ್ರ ಗಾಡಿನ ಜೊತೆ ಏನ? ಇರ್ಲಿ ಬಿಡು ಗೆಳೆಯ. ಹೀಗೆ ಅಂದುಕೊಂಡು ಒಳಗಡೆ ಎಂಗೇಜ್ಮೆಂಟ್ ಮಾಡೋಣ ಶಂಕರಂದು ಹಾಗೂ ನಿಶಾಂದು ಅಂತ ತಯಾರಿ ಒಳಗಿದ್ದಾಗ, ನನ್ನ ಮಗಳು ನಮ್ಮ ಯಜಮಾನ್ರು ನನಗೋಸ್ಕರ ಕಾಯಕತ್ತಾರ ಏನು ಎಂಗೇಜ್ಮೆಂಟಿಗೆ ನನ್ನ ಹೆಂತಿಲ್ಲ ಅಂತಂದು. ನಾ ಬಂದೆ. ಎಂಗೇಜ್ಮೆಂಟು ಶುರು ಮಾಡ್ಕೊರಿ. ಸುಖ ಸಂತೋಷ ನೆಮ್ಮದಿಯಿಂದ ನೀವಿರಾಕ ನಾನು ಬಿಟ್ಟು ಬಿಡ್ತೇನ. ಈ ಸಾವಿತ್ರಿ ಅಂದ್ರೆ ಏನು ತಿಳ್ಕೊಂಡಿರಿ? ನಿಮ್ಮನ್ನ ಹೇಳೋದಿಲ್ಲ, ಮಾಡಿ ತೋರಿಸ್ತೀನಿ. ಇವಾಗ ನಿಮ್ಮ ಅಂತ್ಯ ಕಟ್ಟಿಟ್ಟ ಬುತ್ತಿ ಅದು ಹೆಂಗ ಮರ್ಯಾದೆಯಿಂದ ಜೀವಂತವಾಗಿರ್ತೀರ ಅಂತ ನೋಡ್ತೀನಿ. ಈ ಮನಿನ ಸುಟ್ಟು ಸರ್ವನಾಶ ಮಾಡಿಬಿಡ್ತೀನಿ. ಹಿಂಗೆ ಸುಟ್ಟು ಸಮಾಧಿ ಆಗಬೇಕು. ಬೆಂಕಿ ಅಂಕರ್ ಹಚ್ಚಿದೆ, ನನ್ನ ಮಗಳು ಪಾರಾಗ್ಯಾಳ. ಅಯ್ಯೋ ನನ್ನ ಮಗಳು ಬಂದು ಏನು ಮಾಡ್ದಪ್ಪ ಇವಾಗ? ನಾ ಕಾಣಿಸ್ಕೊಲಾರ್ದ ದೂರ ನಿಂತ್ಬಿಡ್ತೀನಿ. ಅಯ್ಯೋ ಬೆಂಕಿ ಅಪ್ಪ ಅಯ್ಯೋ ಒಳಗದ್ರಲ್ಲಪ್ಪ. ಅಪ್ಪ ಅಕ್ಕ ಅಪ್ಪ ಬೆಂಕಿ. ಯವ್ವ ನೀನಾ ಬೆಂಕಿ ಹಚ್ಚಿದ್ದು? ಎಂತ ಕೆಟ್ಟದಿವೆ, ಎಂತ ಕಟ್ಟುಗಳವೆ ನೀನು ಯವ್ವ. ಅಯ್ಯೋ ಮಗಳ ಅದೇನಿಲ್ಲವಾ, ಬಾಯ್ಲಿ ನಾನು ನಿಂಗೊಂದೇನು ಹೇಳ್ತೀನಿ. ಬಾ ಮಗಳ ಇಲ್ಲಿ ಬಾಯ್ಲಿ. ನಾ ಬರಂಗಿಲ್ಲ. ನಮ್ಮಪ್ಪನ ನಮ್ಮಕ್ಕನ್ನ ಅವ್ರನ್ನೆಲ್ಲಾರನ್ನೂ ಕಾಪಾಡಬೇಕು. ಮಗಳ ಬಾಯ್ ಇಲ್ಲಿ ಬಾರವ್ವ, ನನ್ನ ಜಾಣಲ್ಲ ಬಾರ, ನನ್ನ ಮುದ್ದು ಮಗರ ಬಾರವ್ವ ಬಾಯ್ಲಿ. ಯವ್ವ ನಾ ಬರಲ್ಲ ಅಂದ್ರೆ ಬರಲ್ಲ. ಮಗಳ ನಿಲ್ವಾ, ನೀನು ಹೋಗ್ಬೇಕವ್ವನ. ಸರಿ ಬೇವಾ ಮಗಳ ಯವ್ವ ಮಗಳ ಯಪ್ಪ ಅಪ್ಪ ಮಗಳ ಅಪ್ಪ. ಅಯ್ಯೋ ದೇವ್ರೇ, ಇವರೆಲ್ಲ ನಾಶ ಆಗ್ಬೇಕಂದ್ರೆ ನನ್ನ ಮಗಳೂ ಇವ್ರೊಳಗ ನಾಶ ಆಗತ್ತಳಲ್ಲಪ್ಪ. ಹೆಂಗ್ ಮಾಡಲಪ್ಪ? ಮಗಳ ಹೊರಗೆ ಬರಯವ್ವ. ಲೇ ಸಾವಿ, ನಿನ್ನ ಹೆಣ್ಣ ನೀನು, ಥೂ ನಿನ್ನ ಜನ್ಮಕ್ಕ ನಿನ್ನ ಸೇಡು ನೀನು ತೀರಿಸ್ಕೊಂಡ್ಬಿಟ್ಟಲ್ಲ. ನನ್ನ ಮಗಳನ್ನ ಸಾಯಿಸೇ ಬಿಟ್ಟಲ್ಲೇ ಸಾವಿ. ಮಗಳ ಮಾಡ್ಬಾರ್ದು ತಪ್ಪು ಮಾಡಿಬಿಟ್ಟು ನನ್ನ ಮಗಳ ಪ್ರಾಣ ನಾನೇ ಕೊಂದ್ಬಿಟ್ನಲ್ಲಪ್ಪ. ನನ್ನ ಮಗಳ ಪ್ರಾಣ ನಾನೇ. ಯವ್ವ ಮಗಳ ಯಪ್ಪ. ಲೇ ಸಾವಿ, ನಿನ್ನ ಮಗಳ ಪ್ರಾಣ ಅಷ್ಟ ಮಾತ್ರ ಪ್ರಾಣನ, ನನ್ನ ಮಗಳದು
ಪ್ರಾಣ ಅಲ್ಲನು, ನನ್ನ ಗಂಡನ ಪ್ರಾಣ ಅಲ್ಲನು, ನನ್ನ ಗೆಳತಿ ಪ್ರಾಣ ಅಲ್ಲನ್ಲೇ. ನಿನ್ನಂಥ ಕ್ರೂರಿ ಹೆಣ್ಣು ಈ ಜಗತ್ತಿನಲ್ಲಿ ಇರಬಾರ್ದು. ನಿನ್ನ ಈ ಬೆಂಕಿ ಒಳಗನ ಸುಟ್ಟಾಕ್ಬಿಡ್ತೀನಿಲೇ, ಸುಟ್ಟಾಕ್ಬಿಡ್ತೀನಿ. ಅಂತೂ ಇಂತೂ ನನ್ನ ಗೆಳತಿ ಪ್ರಾಣ, ನನ್ನ ಮಗಳ ಪ್ರಾಣ, ಎಲ್ಲರ ಪ್ರಾಣ ತೊಗೊಂಡ್ಬಿಟ್ಟಲ್ಲ. ಸಾಯಿಲೆ, ಸಾಯಿ ಸಾಯಿ ಸಾವಿ ಸತ್ತು ಹೋಗು. ನನ್ನ ಮಗಳನ್ನ ಸಾಯಿಸೇ ಬಿಟ್ಟಲ್ಲೇ, ನಿನ್ನ ಸೇಡು ತೀರಿಸ್ಕೊಂಡೇ ಬಿಟ್ಟಲ್ಲೇ ಸಾವಿ. ಕಾಪಾಡ್ರಿ, ನನ್ನ ಮಗಳು ಕಾಪಾಡ್ರಿ. ಥೂ, ನಿನ್ನ ಜನ್ಮಕ್ಕೆ ನಿನ್ನ ಮಗಳನ್ನ ನಿನ್ನಷ್ಟ ಕಾಪಾಡ್ಬೇಕನ, ನಮ್ಮ ಮಕ್ಕಳನ್ನೆಲ್ಲ ಕಾಪಾಡಬಾರ್ದನ? ಹಾಂ, ಸಾಯಿಲಿ, ಸಾಯಿ ಸಾವಿ ಸಾಯಿ. ನೋಡಿ ಸ್ನೇಹಿತರೆ, ಎಂಥ ಕ್ರೂರಿ ಜನಗಳಿರ್ತಾರೆ ಜಗತ್ತಿನಲ್ಲಿ. ನಮ್ಮ ಸಾವಿತ್ರಿ ಥರ. ಹಾಂ, ಆತ್ಮ ಹೇಳಿದಂತಹ ಇದೊಂದು ನಿಜ ಜೀವನದ ಕತೆ ಕಣ್ರಿ. ಇದು ನಿಜ ಜೀವನದ ಕತೆ. ಏನು ಇದನ್ನು ನೋಡ್ಬಿಟ್ಟು ಏನೋ ಕಾಮಿಡಿ ಕತೆ ಅಂದ್ಕೊಂಡಿದ್ದೀರಾ? ಇದು ಸತ್ಯ ಕತೆ ಆಗಿರುವಂತಹ ಘಟನೆ. ಸಾವಿತ್ರಿಯಂಥ ಕ್ರೂರ ವ್ಯಕ್ತಿಗಳು ಈ ಜಗತ್ತಿನಲ್ಲಿ ಇನ್ನೂ ಇದ್ದಾರೆ. ಗಂಡ ಅಂತ ನೋಡ್ಲಾರ್ದ, ಮಗಳಂತರೂ ನೋಡ್ಲಾರ್ದನ, ತನ್ನ ಪ್ರಾಣನೂ ನೋಡ್ಲಾರ್ದನ ಇನ್ನೊಬ್ಬರನ್ನ ಪ್ರಾಣ ಕಳ್ಯಾಕ ಯೋಚನೆ ಮಾಡಿದ್ಲು ಈ ನಮ್ಮ ಸಾವಿ. ಕೊನೆಗೇನಾಯಿತು? ಅವಳ ಪ್ರಾಣನೂ ಹಾರಿ ಹೋಯ್ತು. ವಿಡಿಯೋನ ನೋಡಿಕೊಂಡು ಹಂಗ ಹೋಗಬೇಡಿ. ಲೈಕ್, ಸಬ್ಸ್ಕ್ರೈಬ್ ಮೈ ಚಾನೆಲ್ ಪ್ಲೀಸ್ ಪ್ಲೀಸ್, ಇಲ್ಲಾಂದ್ರೆ ರಾತ್ರಿ ಕನಸಲ್ಲಿ ಬರ್ತೀನಿ.